ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದ ಪಾದಾಚಾರಿಯ ಮೇಲೆ ಅಪರಿಚಿತ ವಾಹನ ಹರಿದು ವ್ಯಕ್ತಿಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಸಮೀಪದ ಚಂದನಹೊಸಳ್ಳಿ ಬಳಿ ಈ ಅಪಘಾತ ಸಂಭವಿಸಿದೆ. ಮೃತಪಟ್ಟ ವ್ಯಕ್ತಿಯನ್ನ 30 ವರ್ಷದ ರಾಮು ಅಂತ ಗುರುತಿಸಲಾಗಿದೆ. ರಾಮು ಹೊರ ರಾಜ್ಯದ ಕೂಲಿ ಕಾರ್ಮಿಕನಾಗಿದ್ದು ಖಾಸಗಿ ಕಂಪನಿಯಲ್ಲಿ ಲೋಡ್ ಅನ್ಲೋಡ್ ಕೆಲಸ ಮಾಡ್ತಾ ಇದ್ದ. ಇವತ್ತು ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳಿ ಕೆಲಸಕ್ಕೆ ರಜೆ ಹಾಕಿದ್ದ. ಈ ವೇಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ತಲೆ ಮೇಲೆ ಹರಿದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಎನ್ಎಚ್ಎಐ ಆಂಬ್ಯುಲೆನ್ಸ್ ಚಾಲಕ ಅಶೋಕ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇದೇ ವೇಳೆ ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಯಾವ ಕಂಪ್ನಿ? ಲಿಂಡೆ. ಓಕೆ. ಅವ್ರು ಇಲ್ಲೇ ನಮ್ಮ ಕೂಡ ಹಂಗೆ ಕೆಲಸ ಮಾಡೋರು. ಏನು ಕೆಲಸ ಮಾಡೋರು? ಅವರು ಲೋಡ್ ಮಾಡೋರು. ಓಕೆ. ಅವರು ಜಾರ್ಖಂಡ್ ಅವರು ಕೆಲಸ ಮಾಡೋಕ್ಕೆ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ? ಅದ್ರ ಮಾಹಿತಿ ನಮಗೆ ಇರಂಗಿಲ್ಲ ರೀ. ಅವ್ರು ನಾವು ಇವಾಗ ರೀಸೆಂಟ್ 1 ವರ್ಷ ಆಯಿತು ಬಂದು. ಓಕೆ. ಅಲ್ಲಿಂದ ಇದ್ದಾರೆ ಅವ್ರಿಗೆ. ಅವ್ರ ಹೆಸರು? ರಾಮು. ಮೂಲತಃ ಅವ್ರು ಜಾರ್ಖಂಡ್ನವರಾ? ಇರ್ಬೇಕು. ಓಕೆ. ಮಾಹಿತಿ ಇಲ್ಲ, ಜಾರ್ಖಂಡ್ ಇರ್ಬೋದು. ಓಕೆ. ಅವ್ರ ವೈಫ್ ಏನಾದರೂ ಫ್ಯಾಮಿಲಿ ಇದೆಯಾ ಇಲ್ಲಿ? ಅವ್ರಿಗೆ ಇಲ್ಲೇನು ಮಾಹಿತಿ ಇಲ್ಲ, ಯಾರು ಇಲ್ಲ ರೀ. ಅವರು ಇಲ್ಲ, ಅವ್ರ ಫ್ರೆಂಡ್, ಅವ್ರ ಅಣ್ಣತಮ್ಮರು, ಅವ್ರ ಮಾವ ಇರ್ಬೇಕು. ಓಕೆ. ಇಲ್ಲೇನ ವಾಸ ಇದ್ರಾ? ಇಲ್ಲ, ಅವರು ರೂಮ್ನ ಇಲ್ಲಿ ಕಂಪ್ನಿ ಕೊಟ್ಟು ರೂಮ್ನಲ್ಲಿ ಅವರು. ಇವತ್ತು ಕೆಲ್ಸಕ್ಕೆ ಬಂದಿರ್ಲಿಲ್ವಾ? ಬಂದಿದ್ರು. ಏನಂತ ಹೇಳಿದ್ರು? ಆರಾಮಿಲ್ಲ ಅಂತ ಹೇಳಿದ್ರು, ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ನಿಮ್ಮ ಹೆಸರು? ಬಸವರಾಜ್. ನೀವೇನಾಗಬೇಕಾ ಕಂಪ್ನಿಗೆ? ನಾವು ಡ್ರೈವರ್ ಇಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.